ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ತನ್ನ ಚಿತ್ತದಲ್ಲಿ ಸುಭದ್ರವಾಗಿ ನಿಮ್ಮನ್ನಿಟ್ಟು ನಡೆಸ್ತಾನೆ ಎಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಬೈಬಲ್ ಅನ್ನ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ಪ್ರಿಯ ದೇವ ಮಕ್ಕಳೇ, ಇಂದು ನಾವು ಆಲೋಚನೆ ಮಾಡಲಿಕ್ಕಿರುವಂಥ ವಿಷಯ ಏನಪ್ಪ ಅಂದ್ರೆ, ಮೋಶೆ ಯಾಕೆ ಕಾನಾನ್ ದೇಶ ಪ್ರವೇಶಿಸಲಿಲ್ಲ? ಮೋಶೆ ಯಾಕೆ ಕಾನಾನ್ ದೇಶವನ್ನ ಪ್ರವೇಶಿಸಲಿಲ್ಲ ಅನ್ನುವಂಥ ವಿಷಯವನ್ನ ನಾವಿವತ್ತೇನ್ ಮಾಡೋಣ, ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಗುವೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಮೋಶೆ ಅನ್ನುವಾಗ ಒಬ್ಬ ಒಂದು ಭಕ್ತನು, ಒಬ್ಬ ದೇವರಿಗಾಗಿ ಜೀವಿಸಿದ ಒಂದು ಶ್ರೇಷ್ಠನಾದ ನಾಯಕನು, ಮಹಾಪ್ರವಾದಿ, ಮತ್ತೆ ಲೋಕದಲ್ಲಿಯೇ ಅವನ ಹಾಗೆ ಯಾರೂ ಸಹ ದೀರ್ಘ ಶಾಂತಿ ಅಥವಾ ಮೃದು ಸ್ವಭಾವ ಇಲ್ಲದೆ ಇರುವಂತ ವ್ಯಕ್ತಿ ಎಂಬುದಾಗಿ ದೇವರಿಂದ ಸಾಕ್ಷಿ ಹೊಂದಿದವನು, ದೇವರನ್ನ ಮುಖಾಮುಖಿಯಾಗಿ ನೋಡಿ ದೇವರ ಸಂಗಡ ಮಾತಾಡಿದವನು, ದೇವರ ಮಾತುಗಳನ್ನ ತೆಗೆದುಕೊಂಡು ಬಂದು ಆ ಮಾತುಗಳನ್ನ ನಮಗೆ ಪುಸ್ತಕ ರೂಪದಲ್ಲಿ ಅಥವಾ ಲಿಪಿಯ ರೂಪದಲ್ಲಿ ಕೊಟ್ಟಂತ ಮೊದಲ ವ್ಯಕ್ತಿ ಅದು ಮೋಶೆ ಆಗಿದ್ದಾನೆ. ಹಾಗಾದ್ರೆ ಇಂಥ ಶ್ರೇಷ್ಠ ನಾಯಕನಾದ ಮೋಶೆ, ಇಂಥ ಮಹಾಭಕ್ತನಾದ ಮೋಶೆ, ದೊಡ್ಡ ದೊಡ್ಡ ಅದ್ಭುತಗಳು ಮಾಡಿದ ಮೋಶೆ, ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಿದ ಮೋಶೆ, ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತಾಡಿದ ಮೋಶೆ, ದೇವರ ದರ್ಶನವನ್ನ ನೋಡಿದ ಮೋಶೆ, ದೇವರ ಕಾರ್ಯಗಳನ್ನ ಜನರಿಗೆ ತೋರಿಸಿದ ಮೋಶೆ, ದೇವರ ಕಾರ್ಯಗಳನ್ನ ನಮ್ಮೆಲ್ಲರಿಗೂ ಸಹ ಇಂದು ಬರೆದಿಟ್ಟಂತ ಮೋಶೆ, ಇಂಥ ಮೋಶೆ ಯಾಕೆ ಕಾನಾನ್ ದೇಶ ಪ್ರವೇಶಿಸಲಿಲ್ಲ? ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ ದೇವ ಮಗುವೆ. ಹಾಗಾಗಿ ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿನ್ನ ಕಾದುಕೋ. ಯಾಕಂದ್ರೆ ಮೋಶೆನೇ ಕಾನಾನ್ ದೇಶಕ್ಕೆ ಹೋಗ್ಲಿಲ್ಲ ಅಂದ್ರೆ ಇದೆಲ್ಲವೂ ಸಹ ನಮಗೊಂದು ಪ್ರಶ್ನೆ ಆಗಿರ್ತದೆ, ಯಾಕೆ ಮೋಶೆ ಕಾನಾನ್ಗೆ ಪ್ರವೇಶಿಸಲಿಲ್ಲ ಎಂಬುದಾಗಿ. ಹಾಗಾಗಿ ಇವತ್ತು ವಾಕ್ಯದ ನೆರಳಲ್ಲಿ ಅವನು ಯಾಕೆ ಕಾನಾನ್ಗೆ ಪ್ರವೇಶಿಸಲಿಲ್ಲ ಅನ್ನುವಂಥ ವಿಷಯವನ್ನ ನಾವು ಧ್ಯಾನಿಸಿಕೊಳ್ಳಿಕ್ಕಿದ್ದೇವೆ. ನಮ್ಮ ಬೈಬಲ್ ಅನ್ನ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. 20ನೇ ಅಧ್ಯಾಯದ 2ನೇ ವಚನದಿಂದ 5ನೇ ವಚನಕ್ಕೆ ಹೋಗುವಾಗ ಇಸ್ರಾಯೇಲರು ಒಂದು ಜಾಗದಲ್ಲಿ ಇರ್ತಾರೆ. ಆ ಜಾಗದ ಹೆಸರೇನಪ್ಪ ಅಂದ್ರೆ ಕಾದೇಶ್. ಆ ಜಾಗ ಎಂತದಪ್ಪ ಅಂದ್ರೆ ಬಹಳ ಕೆಟ್ಟದಾದ ಜಾಗ. ಯಾಕಂದ್ರೆ ಅಲ್ಲಿ ನೀರಿರೋದಿಲ್ಲ, ಅಲ್ಲಿ ದಾಳಿಂಬ್ರೆ ಇರೋದಿಲ್ಲ, ದ್ರಾಕ್ಷಿ ಇರೋದಿಲ್ಲ, ಯಾವುದೇ ಹಣ್ಣು ಹಂಪಲಿರೋದಿಲ್ಲ, ಅಲ್ಲಿ ಯಾವುದೇ ವ್ಯವಸಾಯ ಮಾಡ್ಲಿಕ್ಕಾಗದಿರುವಂತ ಕೆಟ್ಟ ಭೂಮಿ, ಅಲ್ಲಿ ಯಾವುದೇ ರೀತಿ ನೀರು ಏನು ಸಿಗೋದಿಲ್ಲ. ಈಗ ಅಂತ ಕೆಟ್ಟ ಭೂಮಿ, ಕೆಟ್ಟ ಸ್ಥಳದಲ್ಲಿದ್ದಾಗ ಇಸ್ರಾಯೇಲ್ ಜನರು ಏನ್ ಮಾಡ್ತಾರೆ ಅಂದ್ರೆ, ಮೋಶೆಗೂ ಮತ್ತು ಆರೋನನಿಗೂ ವಿರುದ್ಧವಾಗಿ ಗುನುಗುಟ್ಲಿಕ್ಕೆ ಪ್ರಾರಂಭಿಸ್ತಾರೆ. ನಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡು ಬಂದೆ? ಇಂಥ ಕೆಟ್ಟ ಭೂಮಿಗೆ ನಮ್ಮನ್ನು ಯಾಕೆ ಕರ್ಕೊಂಡು ಬಂದೆ? ಇಲ್ಲಿ ಏನು ಇಲ್ವಲ್ಲ, ಇದು ಸಾರವಾದ ಭೂಮಿನೂ ಅಲ್ಲ, ಇಲ್ಲಿ ಒಳ್ಳೆ ಬೆಳೆ ಇಲ್ಲ, ಒಳ್ಳೆ ಫಲಗಳಿಲ್ಲ, ನೀರಿಲ್ಲ ಅಂತೇಳಿ ಜನರೇನ್ ಮಾಡ್ತಾರೆ, ಭಯಂಕರವಾಗಿ ಗುನುಗುಟ್ಲಿಕ್ಕೆ ಪ್ರಾರಂಭಿಸ್ತಾರೆ. ಆ ತರುವಾಯ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದ 6ರಿಂದ 8ನೇ ವಚನಕ್ಕೆ ಹೋಗುವಾಗ ದೇವರು ಮೋಶೆ ಮತ್ತು ಆರೋನೊಟ್ಟಿಗೆ ಮಾತಾಡ್ತಾರೆ. ದೇವರು ಮೋಶೆ ಒಟ್ಟಿಗೂ ಆರೋನೊಟ್ಟಿಗೂ ಮಾತಾಡ್ತಾರೆ. ಮಾತಾಡಿ ಹೀಗೆ ಹೇಳ್ತಾರೆ ಅಂದ್ರೆ, ದೇವರು ಹೇಳ್ತಾರೆ, ಕೋಲನ ತಕೊಂಡೋಗು, ಮುಂದೆ ಇರುವಂತ ಬಂಡೆಗೆ ಅಪ್ಪಣೆ ಕೊಡು. ಆ ಅಪ್ಪಣೆ ಕೊಟ್ಟಾಗ ಏನಾಗ್ತದೆ ಅಂದ್ರೆ, ಆ ಬಂಡೆ ಒಳಗಿಂದ ನೀರು ಬರ್ತದೆ ಎಂಬುದಾಗಿ ಏನ್ ಮಾಡ್ತಾರೆ, ದೇವರು ಮೋಶೆ ಮತ್ತು ಆರೋನನಿಗೆ ಹೇಳ್ತಾರೆ. ಅದರ ತರುವಾಯ ಅರಣ್ಯಕಾಂಡ ಪುಸ್ತಕ 20ನೇ ಅಧ್ಯಾಯದ 9ನೇ ವಚನದಿಂದ 11ನೇ ವಚನಕ್ಕೆ ಹೋಗುವಾಗ ದೇವರು ಹೇಳಿದಂತೆ ಮೋಶೆ ಕೋಲನ್ನ ತಕೊಂಡ, ಆದ್ರೆ ದೇವರು ಹೇಳಿದ ಹಾಗೆ ಪೂರ್ತಿ ಮಾಡಲಿಲ್ಲ. ಏನಿದ್ರ ಅರ್ಥ ಏನು? ನೀವು ಬೇಕಾದ್ರೆ 9ನೇ ವಚನದಿಂದ 11ನೇ ವಚನಕ್ಕೆ ಹೋಗಿ ನೋಡುವಾಗ ದೇವರು ಆಜ್ಞಾಪಿಸಿದ ಆಜ್ಞೆಯ ಮೇರೆಗೆ ಹೋಗಿ ಕೋಲನ್ನ ತಕೊಂಡ, ಆದ್ರೆ ಆಜ್ಞೆಯ ಮೇರೆಗೆ ಹೋಗಿ ಆ ಬಂಡೆಗೆ ಅಪ್ಪಣೆ ಕೊಡ್ಲಿಲ್ಲ. ಏನ್ ಮಾಡ್ದ? ಆ ಬಂಡೆಗೆ ಒಂದು ಸಾರಿ ಹೊಡೆದ, ನೀರ್ ಬರ್ಲಿಲ್ಲ. 2ನೇ ಸಾರಿ ಹೊಡೆದಾಗ ಆ ಬಂಡೆ ಒಳಗಿಂದ ನೀರ್ ಬಂತು. ಜಾಗ್ರತೆ ಕೇಳಿಸ್ಕೊಳ್ರಿ. ಹಾಗಾದ್ರೆ ಮೋಶೆಯಲ್ಲಿ ತಪ್ಪು ಮಾಡಿದ್ನ? ಕೇಳಿಸ್ಕೊಡ್ರಿ. ದೇವರೇನ್ ಹೇಳಿದ್ರು, ನೋಡಪ್ಪ, ಬಂಡೆಗೆ ಹೋಗಿ ನೀನು ಅಪ್ಪಣೆ ಕೊಡಬೇಕು, ಅಪ್ಪಣೆ ಕೊಟ್ರೆ ನೀರು ಬಂದ್ಬಿಡ್ತದೆ. ಅಪ್ಪಣೆ ಕೊಡಬೇಕು ಅನ್ನೋದು ದೇವರ ಚಿತ್ತ, ದೇವರ ಉದ್ದೇಶ. ಆದ್ರೆ ಮೋಶೆ ಏನ್ ಮಾಡ್ದ ಅಂದ್ರೆ, ದೇವರು ಹೇಳಿದ ಹಾಗೆ ಕೋಲನ್ನು ತಕೊಂಡ, ಆದ್ರೆ ದೇವರು ಹೇಳಿದ ಹಾಗೆ ಆ ಒಂದು ಬಂಡೆಗೆ ಅಪ್ಪಣೆ ಕೊಡ್ಲಿಲ್ಲ.
ಆ ವಾಕ್ಯದ ತರುವಾಯ ನೀವು ಅರಣ್ಯಕಾಂಡ 20ನೇ ಅಧ್ಯಾಯದ 9ರಿಂದ 11ನೇ ವಚನ ಆದ ತರುವಾಯವೇ 12ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳ್ತಾರೆ, ನೀವು ಇಸ್ರಾಯೇಲ್ಯರ ಮುಂದೆ ನನ್ನ ಗೌರವವನ್ನು ಕಾಪಾಡದೆ ಹೋದ್ರಿಂದ, ನನ್ನನ್ನು ನಂಬದೆ ಹೋದ್ರಿಂದ, ನೀವು ಈ ಜನಾಂಗವನ್ನ, ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂತ ಈ ಜನಾಂಗವನ್ನ ನೀವು ಎಷ್ಟು ಮಾತ್ರಕ್ಕೂ ಕಾನಾನಿಗೆ ಪ್ರವೇಶಿಸುವಂತೆ ಅಥವಾ ಕಾನಾನಿಗೆ ಸೇರಿಸೋದಕ್ಕೆ ನಿಮ್ಮನ್ನು ನಡೆಸೋದೇ ಇಲ್ಲ ಅಂತೇಳಿ ದೇವರು ಹೇಳ್ಬಿಡ್ತಾನೆ. ಹಾಗಾದ್ರೆ ಇಸ್ರಾಯೇಲ್ಯರ ಮುಂದೆ ದೇವರ ಗೌರವ ನೀವು ಕಾಪಾಡಲಿಲ್ಲ ಅಂತೆ, ದೇವರನ್ನ ಇವರು ನಂಬಲಿಲ್ಲ ಅಂತೆ. ಯಾಕೆ ದೇವರ ವಿಷಯವನ್ನು ಅಷ್ಟು ಸೀರಿಯಸ್ ಆಗಿ ತಕೊಂಡ್ರು? ಕೇಳಿಸ್ಕೊಳ್ರಿ, ಅವರಿದ್ದಂಥ ಕಾದೇಶು ಬಹಳ ಕೆಟ್ಟದಂತ ಪ್ರದೇಶ, ಅಲ್ಲಿ ನೀರಿಲ್ಲ, ಅಲ್ಲಿ ಸಾರವಾದಂಥ ಅಥವಾ ಒಳ್ಳೆ ಫಲಭರಿತವಾದಂಥ ಭೂಮಿ ಇಲ್ಲ, ಫಲಗಳಿಲ್ಲ, ಏನೂ ಇಲ್ಲ, ಅಂತ ಮರುಭೂಮಿಯಲ್ಲಿ ಅವರಿದ್ದಾಗ ಅಲ್ಲಿ ಇವ್ರೇನ್ ಮಾಡಬೇಕಾಯಿತು? ದೇವರನ್ನ ನಂಬಬೇಕಾಗಿತ್ತು. ಯಾರು? ಮೋಶೆ ಮತ್ತು ಆರೋನ ದೇವರ ಮಾತನ್ನ ನಂಬಿ ದೇವರ ಮಾತಿನ ಪ್ರಕಾರ ಹೋಗಿ ಬಂಡೆಗೆ ಅವರು ಅಪ್ಪಣೆ ಕೊಟ್ಟಿದ್ರೆ, ಆ ಬಂಡೆ ಒಳಗಿಂದ ನೀರು ಬಂದಿದ್ರೆ, ಜನರು ಇಂಥ ಜಾಗದಲ್ಲಿ ಬರೇ ಬಾಯಿ ಮಾತಿಂದ ದೇವರೇನ್ ಮಾಡಿದ್ರು? ಬಂಡೆ ಒಳಗಿಂದ ನೀರು ಕೊಟ್ರಲ್ಲ ಅಂತೇಳಿ ದೇವರನ್ನ ಘನಪಡಿಸಿ ಮಹಿಮೆ ಪಡಿಸ್ಬಿಡ್ತಾ ಇದ್ರು. ಆದ್ರೆ ಇವರೇನ್ ಮಾಡಿದ್ರಂದ್ರೆ, ಇವರೊಳಗೆ ಅಪನಂಬಿಕೆ ಇದ್ರಿಂದ ಆ ಬಂಡೆಗೆ ಹೋಗಿ ಹೇಳಿಲ್ಲ. ಯಾಕಂದ್ರೆ ಇವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅಲ್ಲಿರುವಂತ ಪರಿಸ್ಥಿತಿ ಎಂತದಂತೇಳಿ. ಅಲ್ಲಿರುವಂತ ಭೂಮಿ ಒಳ್ಳೇದಲ್ಲ, ಅಲ್ಲಿ ನೀರಿಲ್ಲ, ಅಲ್ಲಿ ಸಾರವಾದ ಭೂಮಿ ಇಲ್ಲ, ಫಲವತ್ತಾದ ಭೂಮಿ ಇಲ್ಲ, ಫಲಗಳಿಲ್ಲ. ಇಂಥ ಜಾಗದಲ್ಲಿ ಮಾತು ಹೇಳಿದ್ರೆ, ಬರೀ ಒಂದು ಮಾತು ಹೇಳಿದ್ರೆ ಬಂಡೆ ಒಳಗಿಂದ ನೀರು ಬರ್ತದ ಎಂಬುದಾಗಿ ಯಾರು ಅಂದ್ಕೊಂಡ್ರು? ಮೋಶೆ ಮತ್ತು ಆರೋನ ಅಂದ್ಕೊಂಡ್ರು. ಪ್ರಿಯ ದೇವ ಮಗುವೇ, ಮೋಶೆ ಮತ್ತು ಆರೋನ ಅಲ್ಲಿ ನಂಬಿಕೆಯನ್ನು ಕಳ್ಕೊಂಡ್ರು. ಯಾಕೆ ನಂಬಿಕೆಯನ್ನು ಕಳ್ಕೊಂಡ್ರು? ಸುತ್ತಮುತ್ತಿರುವಂತಹ ಪರಿಸ್ಥಿತಿಗಳನ್ನ ನೋಡಿ, ಅವರು ಪರಿಸ್ಥಿತಿಗಳನ್ನ ನೋಡಿ ಆ ಪರಿಸ್ಥಿತಿ ಹಾಗೆ ದೇವರು ಹೇಳಿದ್ದು ಇರ್ತ ಅಂತೇಳಿ ಅಂದ್ಕೊಂಡಿದ್ರು. ಆದ್ರೆ ದೇವರು ಹೇಳೋದು ಆ ಪರಿಸ್ಥಿತಿಗೆ ವಿರುದ್ಧವಾಗಿರ್ತ ಅಂತೇಳಿ ಅವ್ರಿಗೆ ಗೊತ್ತೇ ಇರಲಿಲ್ಲ. ಅವರು ಒಂದ್ ವೇಳೆ ಅವತ್ತು ದೇವರ ಮಾತನ್ನ, ದೇವರು ಹೇಳಿದ ಹಾಗೆ ಬಂಡೆಗೆ ಬಂಡೆ ನೀರು ಕೊಡು ಅಂತ ಹೇಳ್ಬಿಟ್ಟಿದ್ರೆ, ಪ್ರಿಯ ದೇವ ಮಗುವೆ, ಬಂಡೆ ಒಳಗಿಂದ ನೀರು ಬರ್ತಾ ಇತ್ತು. ಎಲ್ಲಾ ಜನರು ನೀರು ಕುಡಿದು ದೇವರನ್ನ ಘನಪಡಿಸ್ಬಿಡ್ತಾ ಇದ್ರು. ಆದ್ರೆ ಈ ಜನರು ದೇವರ ಮಾತನ್ನ ನಂಬದೆ, ಯಾರು? ಮೋಶೆ ಆರೋನ ದೇವರ ಮಾತನ್ನ ನಂಬದೆ ಆ ಬಂಡೆಗೆ ಒಂದ್ ಸಾರಿ ಹೊಡಿತಾರೆ, ನೀರು ಬರೋದಿಲ್ಲ. 2 ಸಾರಿ ಹೊಡಿತಾರೆ, ಆಮೇಲೆ ನೀರು ಬರ್ತದೆ. ಆಗ ಎಲ್ಲಾ ಜನರು ನೀರು ಕುಡಿತಾರೆ. ಆಗ ದೇವರು ಹೇಳ್ತಾರೆ, ನೀವು ಇಸ್ರಾಯೇಲರ ಮುಂದೆ ನನ್ನ ಗೌರವವನ್ನು ಕಾಪಾಡಲಿಲ್ಲ. ನೀವು ಒಂದ್ ವೇಳೆ ಮಾತು ಹೇಳಿದ್ರೆ ನನ್ನ ಗೌರವ ಇನ್ನೂ ಹೆಚ್ಚಾಗ್ತಿತ್ತು. ದೇವರು ಎಲ್ಲಿ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಲ್ಲ ಅನ್ನುವಂಥದ್ದು ಎಲ್ಲದೂ ಸಹ ಅವರ ಕಣ್ಮುಂದೆ ಬರ್ತಾ ಇತ್ತು. ಆದ್ರೆ ನೀವೇನ್ ಮಾಡಿದ್ರಿ? ನಿಮ್ಮ ಅಪನಂಬಿಕೆ ದೆಸೆಯಿಂದ ಅಪನಂಬಿಕೆ ಉಳ್ಳಂತ ಜನರ ಮುಂದೆ ನನ್ನ ಗೌರವನ ಕಡಿಮೆ ಮಾಡಿದ್ರಿ ಎಂಬುದಾಗಿ ದೇವರು ಅವ್ರಿಗೆ ಹೇಳ್ತಾರೆ, ನೀವು ಕಾನಾನಿಗೆ ಪ್ರವೇಶ ಮಾಡೋದೇ ಇಲ್ಲ ಎಂಬುದಾಗಿ. ಹಾಗಾದ್ರೆ ಮೋಶೆ ಯಾಕೆ 2 ಸಾರಿ ಕೋಲ್ನಿಂದ ಹೊಡೆದ? ಕೇಳಿಸ್ಕೊಳ್ರಿ, ಕೋಲ್ನಿಂದ ಹೊಡೆಯುವಂತ ಅನುಭವ ಎಲ್ಲಿತ್ತು? ಮೊದಲೇ ಒಂದ್ ಸಾರಿ ದೇವರು ಬಂಡೆ ಒಳಗಿಂದ ನೀರು ಕೊಟ್ಟಾಗ ಆ ಬಂಡೆಗೆ ಕೋಲ್ ತಗೊಂಡು ಹೊಡಿತಾರೆ, ಹೊಡೆದಾಗ ನೀರು ಬರ್ತದೆ. ಅದೇ ಪ್ರಯೋಗ ಮೋಶೆ ಇಲ್ಲಿ ಮಾಡ್ತಾನೆ. ಒಂದ್ ಸಾರಿ ಮಾಡ್ತಾನೆ, ನೀರು ಬರಲ್ಲ. ಇನ್ನೊಂದ್ ಸಾರಿ ಹೊಡೆದಾಗ ಅದು ನೀರು ಬರ್ತದೆ. ಯಾಕೆ ನೀರು ಬರ್ತದೆ ಅಂದ್ರೆ ದೇವರಿಗೆ ಅದನ್ನು ಮಾಡಲೇಬೇಕಾಗಿತ್ತು. ನಿಜ ಹೇಳ್ಬೇಕಾದ್ರೆ ಇಸ್ರಾಯೇಲ್ರು ಅಲ್ಲಿ ನಂಬಿರ್ಲಿಲ್ಲ, ಮೋಶೆ ಆರೋನ ಸಹ ನಂಬಿರ್ಲಿಲ್ಲ. ದೇವರದನ್ನು ಮಾಡಲೇಬೇಕಾಗಿತ್ತು. ಯಾಕಂದ್ರೆ ತನ್ನ ಗೌರವಕ್ಕೋಸ್ಕರವಾಗಿ. ಪ್ರಿಯ ದೇವ ಮಗುವೇ, ದೇವರ ನಂಬಿಕೆಯನ್ನ ಕಳೆದುಕೊಂಡಂತ ಮೋಶೆ ದೇವ ಜನರ ಮುಂದೆ ದೇವರನ್ನ ಗೌರವಕ್ಕೆ ಪಾತ್ರನಾಗಿ ಮಾಡದೆ ದೇವರನ್ನ ಕೆಳಗೆ ಮಾಡ್ತಾನಂತ ಗೊತ್ತಿದ್ದೆ ದೇವರ ಬಂಡೆ ಒಳಗಿಂದ ನೀರು ಕೊಟ್ಟ. ಆದ್ರೆ ದೇವರು ಬಯಸಿದ್ದೇನೆಂದ್ರೆ ಮೋಶೆ ಮತ್ತು ಆರೋನ ದೇವರ ಮೇಲೆ ನಂಬಿಕೆ ಇಟ್ಟು ಆ ನಂಬಿಕೆಯಿಂದ ಬಂಡೆಗೆ ಹೇಳಿ ಆ ಬಂಡೆ ಒಳಗಿಂದ ನೀರು ಬಂದಾಗ ಆ ನೀರನ್ನು ಕುಡಿದು ಎಲ್ಲಾ ಜನರು ದೇವರನ್ನ ಘನಪಡಿಸಬೇಕು, ದೇವರನ್ನ ಮಹಿಮೆ ಪಡಿಸಬೇಕು ಅನ್ನೋದಾಗಿತ್ತು. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಮೋಶೆ ಆರೋನ ನಂಬಿಕೆಯನ್ನ ಕಳೆದುಕೊಂಡು ಕಾನಾನನ್ನ ತಪ್ಪಿಸ್ಕೊಂಡಿದ್ದಾದ್ರೆ ಇವತ್ತು ನೀವು ಮತ್ತು ನಾನು ಎಷ್ಟು? ಪ್ರಿಯ ದೇವ ಮಗುವೆ, ಇದು ಸೇವಕರಿಗೂ ಹೋಲ್ತದೆ, ಸಭೆಯಲ್ಲಿ ಕೆಲಸ ಮಾಡೋರಿಗೂ ಹೋಲ್ತದೆ, ಪ್ರತಿ ವಿಶ್ವಾಸಿಗೂ ಹೋಲ್ತದೆ. ಹಾಗಾದ್ರೆ ಪ್ರಿಯ ದೇವ ಮಗುವೆ, ಮೋಶೆ ಯಾಕೆ ಕಾನಾನ್ಗೆ ಪ್ರವೇಶ ಮಾಡಲಿಲ್ಲ ಅಂದ್ರೆ ಮೋಶೆ ತನ್ನ ನಂಬಿಕೆಯನ್ನು ಕಳೆದುಕೊಂಡದ್ರಿಂದಲೇ ಕಾನಾನ್ಗೆ ಪ್ರವೇಶ ಮಾಡಲಿಲ್ಲ. ಆರೋನನು ತನ್ನ ನಂಬಿಕೆಯನ್ನು ಕಳೆದುಕೊಂಡದ್ರಿಂದಲೇ ಕಾನಾನ್ಗೆ ಪ್ರವೇಶ ಮಾಡಲಿಲ್ಲ. ಹಾಗಾದ್ರೆ ಅಂತ ಮಹಾಭಕ್ತರೇ ನಂಬಿಕೆಯನ್ನು ಕಳ್ಕೊಂಡು ಕಾನಾನ್ ಪ್ರವೇಶ ಮಾಡದೆ ಹೋದ್ರೆ ಇವತ್ತು ನೀವು ಮತ್ತು ನಾನು ಇನ್ನೆಷ್ಟು? ಹಾಗಾದ್ರೆ ನಾವು ನಂಬಿಕೆ ಒಳಗೆ ನಿಂತ್ಕೊಳ್ಬೇಕು. ನಾವು ಎಂತಾದೇ ಪರಿಸ್ಥಿತಿ ಒಳಗಿರೋಣ, ಎಂತಾದೇ ಸನ್ನಿವೇಶಗಳಿರಲಿ, ಎಂತಾದೇ ಸುತ್ತಮುತ್ತ ಪರಿಸ್ಥಿತಿಗಳಿರಲಿ, ಎಷ್ಟೇ ಕಠಿಣವಾದ ಸಂಗತಿಗಳಿರಲಿ, ಎಷ್ಟೇ ವಿರೋಧಗಳಿರಲಿ, ಎಷ್ಟೇ ಹಿಂಸೆಗಳಿರಲಿ, ಎಷ್ಟೇ ಇಕ್ಕಟ್ಟುಗಳಿರಲಿ, ಎಷ್ಟೇ ಹೋರಾಟಗಳಿರಲಿ, ಏನೇ ಇರಲಿ, ನಾವು ನಂಬಿಕೆ ಒಳಗೆ ನಿಂತ್ಕೊಳ್ಳೋಣ. ಯಾಕಂದ್ರೆ ನಂಬಿಕೆ ಒಳಗೆ ನಿಲ್ಬೇಕಂತ ದೇವರು ಬಯಸ್ತಾನೆ.
ದೇವರು ನಮ್ಮಿಂದ ನಂಬಿಕೆಯೊಳಗೆ ನಿಲ್ಬೇಕಂತ ಬಯಸ್ತಾನೆ. ಹಾಗಾಗಿ ನೀನ್ ನಂಬಿಕೆಯೊಳಗೆ ನಿತ್ಕೋ. ದೇವರ ಕಾರ್ಯಗಳಲ್ಲಿ ಆಗೋದನ್ನ ನೋಡಿ ಅನೇಕ ಜನರು ದೇವರನ್ನ ಮಹಿಮೆ ಪಡಿಸುವಂತ ದೇವರ ಮಗು ನೀನು ಆಗ್ಬೇಕೆಂಬುದ ದೇವರು ಬಯಸ್ತಾನೆ. ಇದನ್ನು ಮರಿಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆ ದೇವರೇ, ನಿನ್ನ ಜನರು ನಂಬಿಕೆಯೊಳಗೆ ದೃಢವಾಗಿ ನಿಲ್ಲುವಂತೆ ಬಲವಾಗಿ ನಿಲ್ಲುವಂತೆ ನಿನ್ನ ಮಕ್ಕಳಿಗೆ ಸಹಾಯ ಮಾಡು ಕರ್ತನೆ. ನಿನ್ನ ಮಕ್ಕಳನ್ನ ಆಶೀರ್ವದಿಸಪ್ಪ. ನಿನ್ನ ಮಕ್ಕಳನ್ನ ಮುಟ್ಟು ಕರ್ತನೆ. ನಿನ್ನ ಮಕ್ಕಳನ್ನ ಬಲಪಡಿಸು. ನಿನಗಾಗಿ ಜೀವಿಸುವಂತೆ ಸಹಾಯ ಮಾಡು. ಹೌದು, ನೀನು ಹಾಗೆ ಮಾಡಿದ್ದಕ್ಕಾಗಿ ವಂದಿಸುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.